ಎಲ್ಲಿ ಹೊಂಟಿರಂತ ನೋಡಕತ್ತೀರನ ಹೊಲಕ್ಕೆ ಹೊಂಟೇವ್ರಿಪ್ಪ. ಇಷ್ಟೊತ್ತೊಳಗೆ ಯಾಕಂದ್ರೆ ಮೆಷಿನಾಗೆ ಆರ್ಡರ್ ಕೊಟ್ಟಿದ್ವಿ. ಮೆಷಿನಾಗೆ ಅವ್ರು ಕಾಲ್ ಮಾಡಿದ್ರು, ನೈಟ್ ತೊಗೊಂಬಂದರು. 10 ಗಂಟೆ ಆಗಿತ್ತು. ಕಾಲ್ ಮಾಡಿ ಮೆಷಿನಾಗೆ ಬಂದಾವ ಬರ್ರಿ ಅಂತಂದರು. ಅದಕ್ಕೆ ಅವ್ನು ಮೆಷಿನಾಗಿನ ಇಳಿಸ್ಕೊಳಕೈತಲ್ಲ ಹೊಲಕ್ಕೆ ಕರ್ಕೊಂಡು ಹೋದ್ವಿ. ಮೆಷಿನಾಗೆ ಎಲ್ಲ ಇಳಿಸಿದ್ವಿ. ಮೆಷಿನಾಗೆ ಪಸಂದಿತ್ತು ರೀ, ಎಳೆದಿತ್ತು, ಮಸ್ತಿತ್ತು. ಯಾವುದೇ ಥರದ ಮುಟ್ಟದ ರೋಗ ಇದ್ದಿದ್ದಿಲ್ಲ. ಓಕೆ, ಏನಪ್ಪ ಅಂದ್ರೆ ರಾತ್ರಿ ಬಂದಿದ್ದ ಸ್ವಲ್ಪ ಪ್ರಾಬ್ಲಮ್ ಆಯಿತು. 10 ಗಂಟೆಗೆ ಬಂದಿದ್ರಲ್ಲ, 10 ಗಂಟೆಗೆ ಬಂದು ಕಾಲ್ ಮಾಡಿದ್ರಲ್ಲ. ಮತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದು ಅದಕ್ಕೆ ಮೆಷಿನಾಗಿಗೆ ನೀರು ಹೊಡಿಬೇಕು ರೀ. ಎಳೆವು ಇರ್ತೈತಲ್ಲ, ಒಣಗಿ ಹೋಗ್ತಾವೆ ಅಂತೇಳಿ ಬೆಳಗ್ಗಿನ 6 ಗಂಟೆಗೆ ಎದ್ದು ಬಂದು ನೀರು ಹೊಡೋದು, ಎಲ್ಲ ಥರದ್ದು ಎಲ್ಲ ಅಗಿಗೂ ನೀರು ಹೊಡೆದು ಕಾಸು ಇಟ್ಟಿವಿ. ಅಡ್ವಾನ್ಸ್ ಸಾಲು ಬಿಟ್ಟಿರ್ತೀವಿ ಅಗಿ ಬರೋಕ್ಕಿಂತ ಮುಂಚೆನೇ. ಬಟ್ ಅಗಿ ಬಂದಾಯಿತು. ಅದಕ್ಕಾಗಿ ಎಲ್ಲ ಪೈಪ್ ಎಲ್ಲ ಕನೆಕ್ಷನ್ ಮಾಡ್ಕೊಂಡು ನೀರಿಗೆ 9 ಗಂಟೆ ಕರೆಂಟ್ ಬಂತು. ಎಲ್ಲ ಬೋರ್ ಆನ್ ಮಾಡಿದೆ. 9 ಗಂಟೆ ಕರೆಂಟ್ ಬಂತು, ನೀರು ಬಂತು. ನೀರು ಬಂದಾದ್ಮೇಲೆ ಫಸ್ಟ್ ಸಾಲಿಗೆ ನೀರನ್ನ ಹಾಕ್ಬಿಟ್ಟೆ. ಯಾಕಂದರೆ ಅಗಿನ ಹಚ್ಬೇಕಂದ್ರೆ ಪೈಲ ಏನು ಮಾಡ್ಬೇಕಂದ್ರೆ ನೀರನ್ನ ಹಾಸ್ಬೇಕು. ನೀರು ಹಾಸಾದ್ಮೇಲೆ ಅಗಿನ ಹಚ್ಬೇಕು. ನೀರು ಫಸ್ಟ್ ಸಾಲಿಗೆ ಬಿಟ್ಟಾದ್ಮೇಲೆ ಇಮಿಡಿಯೇಟಾಗಿ ಒಂದಿಷ್ಟು ಅಗಿನ ತಂದು ನಾನು ನೆಟ್ಟು ಹೋದೆ. ನನಗೆ ನೆನಪಾಯಿತು ಇಮಿಡಿಯೇಟಾಗಿ ಜರ್ಮನ್ ಕ್ಲಾಸಿಗೆ ಹೋಗಬೇಕು ಅಂತ. ಜಲ್ದಿ ಮನೆಗೆ ಹೋಗಿ ರೆಡಿಯಾಗಿ ಏನು ಮಾಡಿದೆ, ಜರ್ಮನ್ ಕ್ಲಾಸಿಗೆ ರೆಡಿಯಾಗಿ ಹೊಂಟಾದ್ಮೇಲೆ ಗೊತ್ತಾಯಿತು ನಮ್ಮ ರೋಡ್ ಹಣೆ ಬರ ಹೆಂಗಿದೆ ಅಂತ. ನಮ್ಮ ಗೌರ್ಮೆಂಟ್ ಅವ್ರು ಐತಲ್ಲ ಪ್ರಾಪರಾಗಿ ರೋಡ್ ಮಾಡೋಂಗಿಲ್ಲ. ಅಂದರೆ ಎಲ್ಲ ಫೆಸಿಲಿಟಿ ಅಂದರೆ ಟ್ಯಾಕ್ಸ್ನೆಲ್ಲ ಪೇ ಮಾಡಿಸ್ಕೋತಾರೆ. ಪ್ರಾಪರಾಗಿ ಐತಲ್ಲ ಒಂದು ರೋಡ್ ಫೆಸಿಲಿಟಿ ಕೊಡೋಕ್ಕಾಗೋದಿಲ್ಲ. ತುಂಬ ರೋಡ್ ಹದಗೆಟ್ಟಿತ್ತು. ಅದ್ರಾಗೇ ಎಷ್ಟಾಗತ್ತಲ್ಲ ಅಷ್ಟು ಟ್ರೈ ಮಾಡ್ಕೊಂಡು ಹೋದಾದ್ಮೇಲೆ ಒಂದು ಚಲೋ ಹೈವೇ ಸಿಕ್ತು. ಬಟ್ ಕ್ಲಾಸ್ ಸ್ಟಾರ್ಟ್ ಆಗೋದು 10:30ಗೆ. ಸ್ಟಿಲ್ ನಾ 10:30 ಆದರೂ ಇನ್ನೂ ಆನ್ ದ ವೇ ಒಳಗೆ ಇದ್ದೆ. ಅಟ್ಲೀಸ್ಟ್ 11 ಗಂಟೆ ಒಳಗಾರ ರೀಚ್ ಆಗೋಣಪ್ಪ ಅಂತ ಎಷ್ಟಾಕೈತಲ್ಲ ಅಷ್ಟು ಟ್ರೈ ಮಾಡಿ ಹೋದೆ. ಟೀಚಿಂಗ್ ಪ್ರೊಫೆಷ್ನಲ್ ಇದ್ದಾಗ ಆನ್ ಟೈಮ್ಗೆ ಹೋಗ್ತಿದ್ದೆ. ಬಟ್ ಸ್ಟೂಡೆಂಟ್ ಲೈಫಲ್ಲ, ಎಷ್ಟೇ ನಾವು ಏನೋ ಮ್ಯಾನೇಜ್ ಮಾಡಿದ್ರು ಲೇಟಾಗಿ ಹೋದಾಗನೇ ಅದು ಸ್ಟೂಡೆಂಟ್ ಲೈಫಿಗೆ ಅರ್ಥ ಅನ್ನೋದು ಗೊತ್ತಾಯಿತು. ಎಷ್ಟಾಕೈತಲ್ಲ ಅಷ್ಟು ಟ್ರೈ ಮಾಡಿದೆ ಜಲ್ದಿನ ರೀಚ್ ಆಗಬೇಕು ಅಂತ. ಎಕ್ಸಾಕ್ಟ್ 11 ಗಂಟೆಗೆ ಐತಲ್ಲ ಕ್ಲಾಸಿಗೆ ರೀಚ್ ಆದೆ. ಹೋದೆ, ಕ್ಲಾಸ್ ಒಳಗೆ ಕೂತ್ಕೊಂಡೆ. ಕ್ಲಾಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು. ಕ್ಲಾಸ್ ಮಾತ್ರ ತಲೆ ಮ್ಯಾಗ ಏರೋಪ್ಲೇನ್ ಹೋದಂಗೆ ಹೋಗ್ತಾ ಇತ್ತು. ಕ್ಲಾಸ್ 4 ಗಂಟೆಗೆ ಮುಗಿದಾದ್ಮೇಲೆ ರಿಟರ್ನ್ ಮನೆಗೆ ಹೋದ್ಮೇಲೆ ಬೆಳಗ್ಗೆ ಅಗಿ ಹಚ್ಚಿದ್ರು ಅಂತೇಳಿ. ಅಂದರೆ ಏನೇನು ಪ್ರಿಪೇರ್ ಮಾಡಿ ಬಂದಿರ್ತೀವಿ ಅಂದರೆ ಅಗಿಗೆ ಐತಲ್ಲ ಅಟ್ಲೀಸ್ಟ್ ಒಂದು 2 ಅವರ್ ಇಲ್ಲ 3 ಅವರ್ ಆದಮೇಲೆ ನೀರು ಹೊಡಿಬೇಕು. ಇಲ್ಲಕ್ಕಂದ್ರೆ ಬಾಡು ಹೋಗುತ್ತೆ, ಇಲ್ಲ ಸತ್ತು ಹೋಗುತ್ತೆ ಅಂತಾರೆ. ಅದಕ್ಕೈತಲ್ಲ ರಿಟರ್ನ್ ಹೊಲಕ್ಕೆ ಬಂದಾದಮೇಲೆ ಅಗಿಗೆಲ್ಲ ನೀರು ಹೊಡೆದಾದ ತಕ್ಷಣ ಬೆಳಗ್ಗೆ ಎಷ್ಟೆಲ್ಲ ಒಂದು 5 ಸಾಲ ಹಚ್ಚಿದ್ರು. ಯಾಕಪ್ಪ ಅಂದರೆ ಬೋರ್ ಐತಲ್ಲ, ನಮ್ಮದು ಟೈಮ್ ಸರಿ ಇರೋದಕ್ಕೆ ಏನಾಗಿತ್ತು, ಬೋರಿನ ವೈರೆಲ್ಲ ಸುಟ್ಟು ಹೋಗಿತ್ತು. ಅದಕ್ಕಾಗಿ ಬರೀ 5 ಸಾಲ ಹಚ್ಚಿದ್ರು. ನಮ್ಮ ಟೈಮ್ ಸರಿಯಿಲ್ಲ ಅಂದರೆ ಏನೆಲ್ಲ ಆಗುತ್ತೆ ನೋಡಿರಿ, ರೈತರ ಮಕ್ಕಳು ಹಣೆ ಬರ.